ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಅಮ್ಮ ಏನು ರೆಸಿಪಿ ಮಾಡ್ತಿದ್ದಾರೆ ಅಂತ ನೋಡೋಣ. ಅಮ್ಮ ಇವತ್ತು ಸೌತೆಕಾಯಿ ಗೊಜ್ಜು ಮಾಡ್ತಾ ಇದ್ದಾರೆ. ಅದಕ್ಕೆ ಏನಿಲ್ಲ ಸಾಮಗ್ರಿ ತೊಗೊಂಡಿದ್ದಾರೆ ಅಂದರೆ, ಒಂದು 2 ಸೌತೆಕಾಯಿ ತೊಗೊಂಡಿದ್ದಾರೆ, ಕಾಯಿ ತೊಗೊಂಡಿದ್ದಾರೆ, ಹಸಿಮೆಣ್ಸಿಕಾಯಿ ತೊಗೊಂಡಿದ್ದಾರೆ, ಉರ್ಗಡ್ಲೆ ತೊಗೊಂಡಿದ್ದಾರೆ, ಅರಿಶಿನ ಪುಡಿ ತೊಗೊಂಡಿದ್ದಾರೆ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದಾರೆ, ಜೀರಿಗೆ ತೊಗೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಸೌತೆಕಾಯಿನ ಸಣ್ಣದಾಗಿ ಹೆಚ್ಕೋತಿದ್ದಾರೆ. ನೋಡಿ, ಈ ರೀತಿ ಹೆಚ್ಕೋತಾ ಇದ್ದಾರೆ. ಫ್ರೆಂಡ್ಸ್, ತುಂಬ ದಿವಸ ಆಗಿದೆ ನಾನು ವಿಡಿಯೋ ಹಾಕೋದು ಬಿಟ್ಟು. ಊರಿಗೆ ಹೋಗಿದ್ದೋ ಮತ್ತು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ತುಂಬ ದಿನ ಗ್ಯಾಪ್ ಆಗಿದೆ, ಮಾಡೋಕ್ಕಾಗಲೇ ಇಲ್ಲ. ಬೇಜಾರು ಮಾಡ್ಕೋಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಸಪೋರ್ಟ್ ಮಾಡಿ. ಏನಪ್ಪ ಇವರು ವಿಡಿಯೋನೇ ಹಾಕ್ತಿಲ್ಲ ಅಂತ ಅಂದ್ಕೋಬೇಡಿ. ಕೆಲವು ಕಾರಣಾಂತರದಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಖಂಡಿತ ಆದಷ್ಟು ಟ್ರೈ ಮಾಡ್ತಿದ್ದೀನಿ ಮಾಡೋದಕ್ಕೆ. ಸ್ವಲ್ಪ ನನಗೂ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಮತ್ತು ಊರಿಗೆ ಮಾಡೋಕ್ಕಾಗಲಿಲ್ಲ, ಹಬ್ಬ ಇತ್ತು. ಅದಕ್ಕೆ ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಜಾರಾಗ್ತಿದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂತ. ನೋಡಿ, ಈ ರೀತಿ ಸಣ್ಣದಾಗಿ ಹೆಚ್ಕೋತಿದ್ದಾರೆ. ಅಮ್ಮ, ಇದನ್ನೇನು ಹಸಿ ತಾನೆ? ಹಸಿ ಗೊಜ್ಜು. ಎಸ್ ಫ್ರೆಂಡ್ಸ್, ನೋಡಿ ಇವಾಗ ಕಾಯಿನ ಚಿಕ್ಕದಾಗಿ ಹೆಚ್ಕೋತಿದ್ದಾರೆ. ಇವಾಗ ಇದನ್ನೆಲ್ಲ ರುಬ್ಕೊಳ್ಳೋಕ್ಕೆ ಹಾಕ್ಕೊಳ್ತಾರೆ. ನಮ್ಮಮ್ಮ ನಾನು ವಿಡಿಯೋ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನಾನು ಹುಷಾರಿರಲಿಲ್ಲ, ಮತ್ತು ಊರಿಗೆ ಹೋಗಿದ್ವಲ್ಲ, ಅಮ್ಮ ಇಲ್ಲಿದ್ದರು. ಅಮ್ಮನ ಫೋನಲ್ಲಿ ವಿಡಿಯೋ ಮಾಡೋದು ತುಂಬ ದಿನ ಆಯಿತು. ಪಾಪ ನಮ್ಮಮ್ಮನಿಗೆ ನಾನೇ ಮಾಡಿ ಅಂತ ಫೋರ್ಸ್ ಮಾಡಿಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬೇಜಾರು ಮಾಡ್ಕೊಂಡಿದ್ದಾರೆ ನಮ್ಮಮ್ಮ. ನೋಡ್ತೀರಾ? ಹಾಯ್ ಅಮ್ಮ, ಬೇಜಾರಮ್ಮ? ಏನು ಬದಲಾಯಿಸ್ಕೆ ತಿಂಡಿ ಒಂದು ಸಾಕಿದ್ರೆ ಬೇಜಾರಾಗಿದೆ. ಏನು ಮಾಡಲಿ ಅಮ್ಮ, ನನಗೆ ಹುಷಾರಿರಲಿಲ್ಲ, ಮತ್ತು ಊರಿಗೆ ಹೋಗಿದ್ವಲ್ಲ. ಕರೆಕ್ಟಾಗಿ ಹಾಕ್ಬೇಕು. ಇಲ್ಲೇ ಇದ್ರೆ ಹಾಕಕ್ಕಾಗ್ತಿತ್ತು. ಬೇಜಾರು ಮಾಡೋರ್ಗು ಬೇಜಾರು. ನೋಡಿ ಫ್ರೆಂಡ್ಸ್, ಅಮ್ಮ ಹೇಗೆ ಹೇಳ್ತಿದ್ದಾರೆ. ಅಮ್ಮ, ಮುಖ ತೋರಿಸಿ. ಹಾಯ್ ಮಾಡಮ್ಮ. ಹಾಯ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಏನೆಲ್ಲ ತೋರಿಸಿದ್ರು ಇಂಗ್ರೀಡಿಯೆಂಟ್ಸ್ ಅದನ್ನೆಲ್ಲ ಅಮ್ಮ ಹಾಕಿ ಇವಾಗ ರುಬ್ಕೋತಿದ್ದಾರೆ. ನೋಡಿ ಫ್ರೆಂಡ್ಸ್, ಅಮ್ಮ ಇವಾಗ ನಿಮ್ಗೆ ಏನೆಲ್ಲ ತೋರಿಸಿದ್ರು ಅದನ್ನೆಲ್ಲ ರುಬ್ಕೊಂಡಿದ್ದಾರೆ. ಇವಾಗ ಇದಕ್ಕೆ ಹಾಕಿದ್ರು. ಫ್ರೆಂಡ್ಸ್, ಸಾರಿ ಅಮ್ಮ, ಇದು ಮೊಸರು ಆ್ಯಡ್ ಮಾಡಿರೋದು ಸ್ಕಿಪ್ ಆಗೋಗಿದೆ, ಮಿಸ್ ಆಗಿದೆ. ಮೊಸರು ಹಾಕಿದ್ದಾರೆ. ಇದಕ್ಕೆ 1/4 ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದಾರೆ. ದಿಢೀರ್ನೆ ಬೇಗ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಇದು ಸೌತೆಕಾಯಿ ಪಚ್ಚಡಿ, ಸೌತೆಕಾಯಿ ಗೊಜ್ಜು ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಟೈಮ್ ಊಟಕ್ಕೂ ಚೆನ್ನಾಗಿರುತ್ತೆ. ತಂಪು ಸೌತೆಕಾಯಿ, ತಂಪು ಮೊಸರು ಸಹ ತಂಪಿರುತ್ತೆ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಬೇಗ ಈಸಿಯಾಗಿ ಮಾಡಿಕೊಂಡು, ಯಾವುದೇ ಕುಕ್ಕರಲ್ಲಿ ನಾವು ಬೇಯಿಸೋದೇ ಆಗಲಿ ಮಾಡೋದು ಏನೂ ಇರೋದಿಲ್ಲ. ಸೌತೆಕಾಯಿ ಮತ್ತು ಮೊಸರು ಇದ್ದರೆ ಸಾಕು, ಬೇಗನೆ ಮಾಡಿಕೊಂಡು ಊಟ ಮಾಡ್ಬೋದು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ. ಆದರೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಇದು. ಪ್ಲೀಸ್ ಅಮ್ಮ ತೋರಿಸ್ಕೊಟ್ಟಿರೋ ಈ ಸೌತೆಕಾಯಿ ಪಚ್ಚಡಿ ನಿಮಗೆ ಇಷ್ಟ ಆಗಿದರೆ, ಸೌತೆಕಾಯಿ ಗೊಜ್ಜು ನಿಮ್ಗೆ ಇಷ್ಟ ಆಗಿದರೆ ಒಂದ್ಸಲಿ ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.